ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜಯಲಕ್ಷ್ಮಿ ಫುಡೀಸ್ಗೆ ಸ್ವಾಗತ. ಈ ತಿಂಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತದೆ. ಇವತ್ತು ಅವರೆಕಾಳು ಮಸಾಲ ಉಪ್ಪಿಟ್ಟು ಹೇಗೆ ಮಾಡುವುದು? ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ 1 ಕಪ್, 4-5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ, 1.5 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಶುಂಠಿ. ಈಗ ರುಬ್ಬಕ್ಕೆ ಹಾಕೋತಾ ಇದ್ದೀನೆಲ್ಲ. ರುಬ್ಬಿರೋದಾಗಿದೆ. ಒಗ್ಗರಣೆಗೆ 4 ಪಲಾವ್ ಎಲೆ, ಕಸೂರಿ ಮೇಥಿ ಸ್ವಲ್ಪ, ಅನಾನಸ್ ಹೂವು 1, 2 ಮರಾಠ ಮೊಗ್ಗು, ಸ್ವಲ್ಪ ಸೋಂಪು, 2 ಚಕ್ಕೆ, 5 ಲವಂಗ, 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಬೇಯಿಸಿದ ಅವರೆಕಾಯಿ 1/4 kg ತೊಗೊಂಡಿದ್ದೀನಿ. 1 ಗ್ಲಾಸ್ ರವೆ ತೊಗೊಂಡು ಹುರ್ಕೋತಾ ಇದ್ದೀನಿ. ರವೆ ಒಳ್ಳೆ ಘಮ ಬರ್ತಾ ಇದೆ. ಈಗ ಹುರಿದಿರೋದಾಗಿದೆ. ಒಗ್ಗರಣೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕೊತಾ ಇದ್ದೀನಿ. ಬಾತ್ ಸಾಮಾನು ಹಾಕೋತಾ ಇದ್ದೀನಿ. ಹೆಚ್ಚಿಟ್ಟ ಈರುಳ್ಳಿ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಬೇಯಿಸಿದ ಅವರೆಕಾಯಿ ಹಾಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ತಾ ಇದ್ದೀನಿ. ಹೆಚ್ಚಿಟ್ಟ ಟೊಮೊಟೊ ಹಾಕ್ತಾ ಇದ್ದೀನಿ. ಉಪ್ಪು ಮುಂಚೆನೇ ಹಾಕೋದ್ರಿಂದ ಅದು ಚೆನ್ನಾಗಿ ಬೇಯ್ದಿದೆ. ಈಗ ಮಸಾಲ ಹಾಕೋತಾ ಇದ್ದೀನಿ. ರವೆ ಎಷ್ಟಿರುತ್ತೋ ಅದಕ್ಕೆ 2.5 ಪಟ್ಟಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಕುದಿಯೋದಕ್ಕೆ ಬಿಡೋಣ. ತಟ್ಟೆ ಮುಚ್ಚಿಡ್ತಾ ಇದ್ದೀನಿ. ಈಗ ಕುದ್ದಿದೆ ನೀರು. ರವೆ ಹಾಕೋತಾ ಇದ್ದೀನಿ. ನಿಧಾನಕ್ಕೆ ಹಾಕೊಬೇಕು, ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ ರವೆ. ನಿಧಾನಕ್ಕೆ ಹಾಕೋಬೇಕು. ಈಗಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅವರೆಕಾಳು ಮಸಾಲೆ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಬಿಸಿ ಬಿಸಿ ಅವರೆಕಾಳು ಮಸಾಲೆ ಉಪ್ಪಿಟ್ಟು ರೆಡಿಯಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಗನೂ ಆಗುತ್ತೆ, ಮಕ್ಕಳು ಇಷ್ಟನೂ ಪಡ್ತಾರೆ. ಧನ್ಯವಾದಗಳು ಫ್ರೆಂಡ್ಸ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.